ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತುರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮುತ್ತುರಾಜ. ಬೇಕಿತ್ತ ಇಂಥ ಹೇಳಿಕೆ ಅಂತ? ಯಾವ ಇತಿಹಾಸದ ಪುಸ್ತಕದಲ್ಲಿ ಈ ರೀತಿ ಉಲ್ಲೇಖ ಇತ್ತಂತೆ? ಅದು ಯಾವ ಇತಿಹಾಸವನ್ನ ತಪ್ಪಾಗಿ ಓದ್ಕೊಂಡು ಬಂದು ಕಮಲ್ ಹಾಸನ್ ಅವರು ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಸಹಜವಾಗಿ ಕನ್ನಡಿಗರಿಗೆ ಆಕ್ರೋಶ. ಕಮಲ್ ಹಾಸನ್ ಅವರ ಈ ಹೇಳಿಕೆಯ ವಿರುದ್ಧ ಎದ್ದಿರುವ ಕನ್ನಡಿಗರ ಕಿಡಿ ಅದ್ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸಂಬಂಧಪಟ್ಟಂತೆ ನಾಳೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಕಮಲ್ ಹಾಸನ್ ಅವರು ಬೆಂಗಳೂರಲ್ಲಿ ಓಡಾಡ್ತಾರೋ ಅಲ್ಲೆಲ್ಲವೂ ಕೂಡ ಅವರಿಗೆ ಮುತ್ತಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಯಾಕಂದ್ರೆ ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆ, ಅದು ಕನ್ನಡ ತಮಿಳು ಭಾಷೆಯಿಂದ ಹುಟ್ಟುವಂತದ್ದು ಅಂತ ಹೇಳಿ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕಮಲ್ ಹಾಸನ್ ಅವರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕುವಂತಹ ಕೆಲಸ ಕೂಡ ಈಗ ಕನ್ನಡ ಪರ ಸಂಘಟನೆಗಳು ಮತ್ತೆ ಕನ್ನಡಿಗರು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಹೊತ್ತಲ್ಲಿ ಅವರು ಒಂದು ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಕ್ಷಮಾಪಣೆ ಕೇಳದೆ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಏನು ಸಬ್ ಲೈಫ್ ಅನ್ನೋ ಒಂದು ಚಿತ್ರಕ್ಕೆ ಆಡಿಯೋ ಲಾಂಚ್ ಮಾಡುವಂತೆ ಬೆಂಗಳೂರಿನ ಬೇಜಾರಿನ ಸಂಗತಿ ಏನಂತಂದ್ರೆ, ನಟ ಶಿವರಾಜ್ ಕುಮಾರ್ ಅವರು ನಮಗ್ ಗೊತ್ತಿದೆ ಇಡೀ ರಾಜನ ಪರಿವಾರನೇ ಕನ್ನಡವನ್ನ ಉಸಿರಾಗಿಸಿಕೊಂಡು ಬದುಕಿದ ಕುಟುಂಬ. ಶಿವರಾಜ್ ಕುಮಾರ್ ಅವರು ಮುಂದೆನೆ ಕಮಲ್ ಹಾಸನ್ ಅವರು ಇಂಥ ಉದ್ದಟತನದ ಹೇಳಿಕೆ ನೀಡ್ತಾರೆ ಅಂತಂದ್ರೆ ಸಹಜವಾಗಿ ಒಂದ್ ಸಣ್ಣ ಬೇಸರ ಇದ್ದೇ ಇರುತ್ತೆ ಕನ್ನಡಿಗರಿಗೆ. ಹೌದು ಸ್ಮಿತಾ, ಅಂದ್ರೆ ಆರಂಭಿಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವರಿಗಿರುವಂತಹ ಗೌರವದ ಬಗ್ಗೆ ಕೂಡ ಅವರಲ್ಲಿ ವಿವರಣೆ ಕೊಡ್ತಾನೆ ಈ ಒಂದು ವಿಚಾರ ಸಂಪರ್ಕದಲ್ಲಿ ನಮ್ಮ ಜೊತೆಯಲ್ಲಿ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ತಪ್ಪಾಗಿ ಓದ್ಕೊಂಡ್ ಬರೋದು, ಇತಿಹಾಸ ಇರೋದೇ ಹಿಂಗೆ ಅನ್ನೋ ರೀತಿಯಲ್ಲಿ ಮಾತನಾಡೋದು, ಅದರಲ್ಲೂ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತುರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮುತ್ತುರಾಜ. ಬೇಕಿತ್ತ ಇಂಥ ಹೇಳಿಕೆ ಅಂತ? ಯಾವ ಇತಿಹಾಸದ ಪುಸ್ತಕದಲ್ಲಿ ಈ ರೀತಿ ಉಲ್ಲೇಖ ಇತ್ತಂತೆ? ಅದು ಯಾವ ಇತಿಹಾಸವನ್ನ ತಪ್ಪಾಗಿ ಓದ್ಕೊಂಡು ಬಂದು ಕಮಲ್ ಹಾಸನ್ ಅವರು ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಸಹಜವಾಗಿ ಕನ್ನಡಿಗರಿಗೆ ಆಕ್ರೋಶ. ಕಮಲ್ ಹಾಸನ್ ಅವರ ಈ ಹೇಳಿಕೆಯ ವಿರುದ್ಧ ಎದ್ದಿರುವ ಕನ್ನಡಿಗರ ಕಿಡಿ ಅದ್ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸಂಬಂಧಪಟ್ಟಂತೆ ನಾಳೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಕಮಲ್ ಹಾಸನ್ ಅವರು ಬೆಂಗಳೂರಲ್ಲಿ ಓಡಾಡ್ತಾರೋ ಅಲ್ಲೆಲ್ಲವೂ ಕೂಡ ಅವರಿಗೆ ಮುತ್ತಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಯಾಕಂದ್ರೆ ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆ, ಅದು ಕನ್ನಡ ತಮಿಳು ಭಾಷೆಯಿಂದ ಹುಟ್ಟುವಂತದ್ದು ಅಂತ ಹೇಳಿ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕಮಲ್ ಹಾಸನ್ ಅವರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕುವಂತಹ ಕೆಲಸ ಕೂಡ ಈಗ ಕನ್ನಡ ಪರ ಸಂಘಟನೆಗಳು ಮತ್ತೆ ಕನ್ನಡಿಗರು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಹೊತ್ತಲ್ಲಿ ಅವರು ಒಂದು ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಕ್ಷಮಾಪಣೆ ಕೇಳದೆ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಏನು ಸಬ್ ಲೈಫ್ ಅನ್ನೋ ಒಂದು ಚಿತ್ರಕ್ಕೆ ಆಡಿಯೋ ಲಾಂಚ್ ಮಾಡುವಂತೆ ಬೆಂಗಳೂರಿನ ಬೇಜಾರಿನ ಸಂಗತಿ ಏನಂತಂದ್ರೆ, ನಟ ಶಿವರಾಜ್ ಕುಮಾರ್ ಅವರು ನಮಗ್ ಗೊತ್ತಿದೆ ಇಡೀ ರಾಜನ ಪರಿವಾರನೇ ಕನ್ನಡವನ್ನ ಉಸಿರಾಗಿಸಿಕೊಂಡು ಬದುಕಿದ ಕುಟುಂಬ. ಶಿವರಾಜ್ ಕುಮಾರ್ ಅವರು ಮುಂದೆನೆ ಕಮಲ್ ಹಾಸನ್ ಅವರು ಇಂಥ ಉದ್ದಟತನದ ಹೇಳಿಕೆ ನೀಡ್ತಾರೆ ಅಂತಂದ್ರೆ ಸಹಜವಾಗಿ ಒಂದ್ ಸಣ್ಣ ಬೇಸರ ಇದ್ದೇ ಇರುತ್ತೆ ಕನ್ನಡಿಗರಿಗೆ. ಹೌದು ಸ್ಮಿತಾ, ಅಂದ್ರೆ ಆರಂಭಿಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವರಿಗಿರುವಂತಹ ಗೌರವದ ಬಗ್ಗೆ ಕೂಡ ಅವರಲ್ಲಿ ವಿವರಣೆ ಕೊಡ್ತಾನೆ ಈ ಒಂದು ವಿಚಾರ ಸಂಪರ್ಕದಲ್ಲಿ ನಮ್ಮ ಜೊತೆಯಲ್ಲಿ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ತಪ್ಪಾಗಿ ಓದ್ಕೊಂಡ್ ಬರೋದು, ಇತಿಹಾಸ ಇರೋದೇ ಹಿಂಗೆ ಅನ್ನೋ ರೀತಿಯಲ್ಲಿ ಮಾತನಾಡೋದು, ಅದರಲ್ಲೂ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತುರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮುತ್ತುರಾಜ. ಬೇಕಿತ್ತ ಇಂಥ ಹೇಳಿಕೆ ಅಂತ? ಯಾವ ಇತಿಹಾಸದ ಪುಸ್ತಕದಲ್ಲಿ ಈ ರೀತಿ ಉಲ್ಲೇಖ ಇತ್ತಂತೆ? ಅದು ಯಾವ ಇತಿಹಾಸವನ್ನ ತಪ್ಪಾಗಿ ಓದ್ಕೊಂಡು ಬಂದು ಕಮಲ್ ಹಾಸನ್ ಅವರು ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಸಹಜವಾಗಿ ಕನ್ನಡಿಗರಿಗೆ ಆಕ್ರೋಶ. ಕಮಲ್ ಹಾಸನ್ ಅವರ ಈ ಹೇಳಿಕೆಯ ವಿರುದ್ಧ ಎದ್ದಿರುವ ಕನ್ನಡಿಗರ ಕಿಡಿ ಅದ್ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸಂಬಂಧಪಟ್ಟಂತೆ ನಾಳೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಕಮಲ್ ಹಾಸನ್ ಅವರು ಬೆಂಗಳೂರಲ್ಲಿ ಓಡಾಡ್ತಾರೋ ಅಲ್ಲೆಲ್ಲವೂ ಕೂಡ
ಅವರಿಗೆ ಮುತ್ತಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಯಾಕಂದ್ರೆ ಕಮಲ್ ಹಾಸನ್ ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆ, ಅದು ಕನ್ನಡ ತಮಿಳು ಭಾಷೆಯಿಂದ ಹುಟ್ಟುವಂತದ್ದು ಅಂತ ಹೇಳಿ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕಮಲ್ ಹಾಸನ್ ಅವರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕುವಂತಹ ಕೆಲಸ ಕೂಡ ಈಗ ಕನ್ನಡ ಪರ ಸಂಘಟನೆಗಳು ಮತ್ತೆ ಕನ್ನಡಿಗರು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಹೊತ್ತಲ್ಲಿ ಅವರು ಒಂದು ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಕ್ಷಮಾಪಣೆ ಕೇಳದೆ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಏನು ಸಗ್ ಲೈಫ್ ಅನ್ನೋ ಒಂದು ಚಿತ್ರಕ್ಕೆ ಆಡಿಯೋ ಲಾಂಚ್ ಮಾಡುವಂತೆ ಬೆಂಗಳೂರಿನ ಹಲವೆಡೆ ಬೇಜಾರಿನ ಸಂಗತಿ ಏನಂತಂದ್ರೆ, ನಟ ಶಿವರಾಜ್ ಕುಮಾರ್ ಅವರು ನಮಗ್ ಗೊತ್ತಿದೆ ಇಡೀ ರಾಜನ ಪರಿವಾರನೇ ಕನ್ನಡವನ್ನ ಉಸಿರಾಗಿಸಿಕೊಂಡು ಬದುಕಿದ ಕುಟುಂಬ. ಶಿವರಾಜ್ ಕುಮಾರ್ ಅವರು ಮುಂದೆನೆ ಕಮಲ್ ಹಾಸನ್ ಅವರು ಇಂಥ ಉದ್ದಟತನದ ಹೇಳಿಕೆ ನೀಡ್ತಾರೆ ಅಂತಂದ್ರೆ ಸಹಜವಾಗಿ ಒಂದ್ ಸಣ್ಣ ಬೇಸರ ಇದ್ದೇ ಇರುತ್ತೆ ಕನ್ನಡಿಗರಿಗೆ. ಹೌದು ಸ್ಮಿತಾ, ಅಂದ್ರೆ ಆರಂಭಿಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವರಿಗಿರುವಂತಹ ಗೌರವದ ಬಗ್ಗೆ ಕೂಡ ಅವರಲ್ಲಿ ವಿವರಣೆ ಕೊಡ್ತಾನೆ ಈ ಒಂದು ವಿಚಾರವನ್ನು ಸಂಪರ್ಕದಲ್ಲಿ ನಮ್ಮ ಜೊತೆಯಲ್ಲಿ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ತಪ್ಪಾಗಿ ಓದ್ಕೊಂಡ್ ಬರೋದು, ಇತಿಹಾಸ ಇರೋದೇ ಹಿಂಗೆ ಅನ್ನೋ ರೀತಿಯಲ್ಲಿ ಮಾತನಾಡೋದು, ಅದರಲ್ಲೂ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತುರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮುತ್ತುರಾಜ. ಬೇಕಿತ್ತ ಇಂಥ ಹೇಳಿಕೆ ಅಂತ ಯಾವ ಇತಿಹಾಸದ ಪುಸ್ತಕದಲ್ಲಿ ಈ ರೀತಿ ಉಲ್ಲೇಖ ಇತ್ತಂತೆ? ಅದು ಯಾವ ಇತಿಹಾಸವನ್ನ ತಪ್ಪಾಗಿ ಓದ್ಕೊಂಡ್ ಬಂದು ಕಮಲ್ ಹಾಸನ್ ಅವರು ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಸಹಜವಾಗಿ ಕನ್ನಡಿಗರಿಗೆ ಆಕ್ರೋಶ. ಕಮಲ್ ಹಾಸನ್ ಅವರ ಈ ಹೇಳಿಕೆ ವಿರುದ್ಧ ಎದ್ದಿರುವ ಕನ್ನಡಿಗರ ಕಿಡಿ ಅದ್ಯಾವ ರೀತಿ ಇದೆ, ವಿವರಿಸ್ತಾ ಹೋಗೋದಾದ್ರೆ. ಸಂಬಂಧಪಟ್ಟಂತೆ ನಾಳೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಕಮಲ್ ಹಾಸನ್ ಅವರು ಬೆಂಗಳೂರಲ್ಲಿ ಓಡಾಡ್ತಾರೋ ಅಲ್ಲೆಲ್ಲವೂ ಕೂಡ ಅವರಿಗೆ ಮುತ್ತಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಯಾಕಂದ್ರೆ ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆ, ಅದು ಕನ್ನಡ ತಮಿಳು ಭಾಷೆಯಿಂದ ಹುಟ್ಟುವಂತದ್ದು ಅಂತ ಹೇಳಿ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕಮಲ್ ಹಾಸನ್ ಅವರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕುವಂತಹ ಕೆಲಸ ಕೂಡ ಈಗ ಕನ್ನಡ ಪರ ಸಂಘಟನೆಗಳು ಮತ್ತೆ ಕನ್ನಡಿಗರು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಹೊತ್ತಲ್ಲಿ ಅವರು ಒಂದು ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಕ್ಷಮಾಪಣೆ ಕೇಳದೆ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಏನು ಸಗ್ ಲೈಫ್ ಅನ್ನೋ ಒಂದು ಚಿತ್ರಕ್ಕೆ ಆಡಿಯೋ ಲಾಂಚ್ ಮಾಡುವಂತೆ ಬೆಂಗಳೂರಿನ ಹಲವೆಡೆ ಬೇಜಾರಿನ ಸಂಗತಿ ಏನಂತಂದ್ರೆ, ನಟ ಶಿವರಾಜ್ ಕುಮಾರ್ ಅವರು ನಮಗ್ ಗೊತ್ತಿದೆ ಇಡೀ ರಾಜನ ಪರಿವಾರನೇ ಕನ್ನಡವನ್ನ ಉಸಿರಾಗಿಸಿಕೊಂಡು ಬದುಕಿದ ಕುಟುಂಬ. ಶಿವರಾಜ್ ಕುಮಾರ್ ಅವರು ಮುಂದೆನೆ ಕಮಲ್ ಹಾಸನ್ ಅವರು ಇಂಥ ಉದ್ದಟತನದ ಹೇಳಿಕೆ ನೀಡ್ತಾರೆ ಅಂತಂದ್ರೆ ಸಹಜವಾಗಿ ಒಂದ್ ಸಣ್ಣ ಬೇಸರ ಇದ್ದೇ ಇರುತ್ತೆ ಕನ್ನಡಿಗರಿಗೆ. ಹೌದು ಸ್ಮಿತಾ, ಅಂದ್ರೆ ಆರಂಭಿಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವರಿಗಿರುವಂತಹ ಗೌರವದ ಬಗ್ಗೆ ಕೂಡ ಅವರಲ್ಲಿ ವಿವರಣೆ ಕೊಡ್ತಾನೆ ಈ ಒಂದು ವಿಚಾರವನ್ನು ಸಂಪರ್ಕದಲ್ಲಿ ನಮ್ಮ ಜೊತೆಯಲ್ಲಿ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ತಪ್ಪಾಗಿ ಓದ್ಕೊಂಡ್ ಬರೋದು, ಇತಿಹಾಸ ಇರೋದೇ ಹಿಂಗೆ ಅನ್ನೋ ರೀತಿಯಲ್ಲಿ ಮಾತನಾಡೋದು, ಅದರಲ್ಲೂ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತುರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮುತ್ತುರಾಜ. ಬೇಕಿತ್ತ ಇಂಥ ಹೇಳಿಕೆ ಅಂತ ಯಾವ ಇತಿಹಾಸದ ಪುಸ್ತಕದಲ್ಲಿ ಈ ರೀತಿ ಉಲ್ಲೇಖ ಇತ್ತಂತೆ? ಅದು ಯಾವ ಇತಿಹಾಸವನ್ನ ತಪ್ಪಾಗಿ ಓದ್ಕೊಂಡ್ ಬಂದು ಕಮಲ್ ಹಾಸನ್ ಅವರು ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಸಹಜವಾಗಿ ಕನ್ನಡಿಗರಿಗೆ ಆಕ್ರೋಶ. ಕಮಲ್ ಹಾಸನ್ ಅವರ ಈ ಹೇಳಿಕೆ ವಿರುದ್ಧ ಎದ್ದಿರುವ ಕನ್ನಡಿಗರ ಕಿಡಿ ಅದ್ಯಾವ ರೀತಿ ಇದೆ, ವಿವರಿಸ್ತಾ ಹೋಗೋದಾದ್ರೆ. ಸಂಬಂಧಪಟ್ಟಂತೆ ನಾಳೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಕಮಲ್ ಹಾಸನ್ ಅವರು ಬೆಂಗಳೂರಲ್ಲಿ ಓಡಾಡ್ತಾರೋ ಅಲ್ಲೆಲ್ಲವೂ ಕೂಡ ಅವರಿಗೆ ಮುತ್ತಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಯಾಕಂದ್ರೆ ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆ, ಅದು ಕನ್ನಡ ತಮಿಳು ಭಾಷೆಯಿಂದ ಹುಟ್ಟುವಂತದ್ದು ಅಂತ ಹೇಳಿ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕಮಲ್ ಹಾಸನ್ ಅವರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕುವಂತಹ ಕೆಲಸ ಕೂಡ ಈಗ ಕನ್ನಡ ಪರ ಸಂಘಟನೆಗಳು ಮತ್ತೆ ಕನ್ನಡಿಗರು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಹೊತ್ತಲ್ಲಿ ಅವರು ಒಂದು ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಕ್ಷಮಾಪಣೆ ಕೇಳದೆ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಏನು ಸಗ್ ಲೈಫ್ ಅನ್ನೋ ಒಂದು ಚಿತ್ರಕ್ಕೆ ಆಡಿಯೋ ಲಾಂಚ್ ಮಾಡುವಂತೆ ಬೆಂಗಳೂರಿನ ಹಲವೆಡೆ ಬೇಜಾರಿನ ಸಂಗತಿ ಏನಂತಂದ್ರೆ, ನಟ ಶಿವರಾಜ್ ಕುಮಾರ್ ಅವರು ನಮಗ್ ಗೊತ್ತಿದೆ ಇಡೀ ರಾಜನ ಪರಿವಾರನೇ ಕನ್ನಡವನ್ನ ಉಸಿರಾಗಿಸಿಕೊಂಡು ಬದುಕಿದ ಕುಟುಂಬ. ಶಿವರಾಜ್ ಕುಮಾರ್ ಅವರು ಮುಂದೆನೆ ಕಮಲ್ ಹಾಸನ್ ಅವರು ಇಂಥ ಉದ್ದಟತನದ ಹೇಳಿಕೆ ನೀಡ್ತಾರೆ ಅಂತಂದ್ರೆ ಸಹಜವಾಗಿ ಒಂದ್ ಸಣ್ಣ ಬೇಸರ ಇದ್ದೇ ಇರುತ್ತೆ ಕನ್ನಡಿಗರಿಗೆ.
ಹೌದು ಸ್ಮಿತಾ, ಅಂದ್ರೆ ಆರಂಭಿಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವರಿಗಿರುವಂತಹ ಗೌರವದ ಬಗ್ಗೆ ಕೂಡ ಅವರಲ್ಲಿ ವಿವರಣೆ ಕೊಡ್ತಾನೆ ಈ ಒಂದು ವಿಚಾರವನ್ನು ಸಂಪರ್ಕದಲ್ಲಿರಿ. ನಮ್ಮ ಜೊತೆಯಲ್ಲಿ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ತಪ್ಪಾಗಿ ಓದ್ಕೊಂಡ್ ಬರೋದು, ಇತಿಹಾಸ ಇರೋದೇ ಹಿಂಗೆ ಅನ್ನೋ ರೀತಿಯಲ್ಲಿ